ನಮಸ್ಕಾರ ಪ್ರಿಯ ಸ್ನೇಹಿತರೆ, SK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇವತ್ತು ಜನವರಿ 3 ನಿಮ್ಮ ಅದೃಷ್ಟವನ್ನು ಬದಲಾಯಿಸುವ ಶಕ್ತಿಯ ದಿನ ಅಂತಲೇ ಹೇಳಬಹುದು. ಈ ದಿನ ಅಂದರೆ ಜನವರಿ 3 2026 ಇದು ಮೊದಲನೇ ಬನದ ಹುಣ್ಣಿಮೆ. ಈ ಹುಣ್ಣಿಮೆಯ ಒಂದು ದಿನ ಈ 5 ರಾಶಿಯವರಿಗೆ ರಾಜಯೋಗ, ಭಯಂಕರ ಅದೃಷ್ಟ, ಹಣ, ಅಧಿಕಾರ, ಗೌರವ, ಸುಖ ಎಲ್ಲವೂ ಬರುವ ದಿನ. ನೀವು ಈ 5 ರಾಶಿಗಳಲ್ಲಿ ಒಂದಾದರೂ ಆಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇವತ್ತು ನಿಮ್ಮ ಜೀವನಕ್ಕೆ ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಸ್ನೇಹಿತರೆ, ಬನದ ಹುಣ್ಣಿಮೆ ಅಂದರೆ ಸಾಮಾನ್ಯ ಹುಣ್ಣಿಮೆ ಅಲ್ಲ. ಈ ದಿನ ಚಂದ್ರನ ಪೂರ್ಣ ಶಕ್ತಿ, ಗುರು, ಶುಕ್ರ, ಶನಿ ಗ್ರಹಗಳ ವಿಶೇಷ ದೃಷ್ಟಿ ಇವು ಒಂದೇ ಸಮಯದಲ್ಲಿ ಸೇರಿ ರಾಜಯೋಗ, ಧನಯೋಗ, ಸೌಭಾಗ್ಯ ಯೋಗವನ್ನು ಸೃಷ್ಟಿ ಮಾಡುತ್ತವೆ. ಈ ವರ್ಷಗಳಿಂದ ಕಷ್ಟಪಟ್ಟವರು, ಸಾಲದಲ್ಲಿ ಮುಳುಗುವವರು, ಅವಕಾಶಕ್ಕಾಗಿ ಕಾಯುತ್ತಿದ್ದವರು ಇವತ್ತು ದೇವರು ನಿಮ್ಮ ಮಾತು ಕೇಳುವ ದಿನ. ಈ ಬನದ ಹುಣ್ಣಿಮೆಯು ಜನವರಿ 3, 2026 ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಪುಷ್ಯಮಾಸ, ಹೇಮಂತ ಋತು, ದಕ್ಷಿಣಾಯಣ ಶುಕ್ಲ ಪಕ್ಷದಲ್ಲಿ ಬಂದಿರುವುದರಿಂದ ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬನದ ಹುಣ್ಣಿಮೆ ಅತಿ ಶಕ್ತಿಶಾಲಿ ದಿನ ಅಂತ ಪರಿಗಣಿಸಲಾಗಿದೆ. ಈ ದಿನ ಚಂದ್ರನು ಸಂಪೂರ್ಣ ಕಿರಣಗಳನ್ನು ಭೂಮಿಗೆ ಹಾರಿಸುತ್ತಾನೆ. ಜೊತೆಗೆ ಗುರು, ಶುಕ್ರ ಮತ್ತು ಶನಿ ಗ್ರಹಗಳ ವಿಶೇಷ ದೃಷ್ಟಿ ಬೀಳುವುದರಿಂದ ರಾಜಯೋಗ, ಧನಯೋಗ, ಅಧಿಕಾರ ಯೋಗಗಳು ಉಂಟಾಗುತ್ತವೆ. ಇದರಿಂದಾಗಿ ಈ 5 ರಾಶಿಯವರಿಗೆ ತುಂಬ ಅದೃಷ್ಟ, ಭಯಂಕರ ಲಾಭ ಸಿಗಲಿದೆ. ಆ 5 ಅದೃಷ್ಟ ರಾಶಿಗಳನ್ನು ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಮತ್ತು ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಇವತ್ತು ಜನವರಿ 3, 2026 ಬನದ ಹುಣ್ಣಿಮೆ ದಿನ. ಈ 5 ರಾಶಿಯವರಿಗೆ ಜೀವನವೇ ತಿರುಗಿ ಬಿಡುವಷ್ಟು ದೊಡ್ಡ ಅದೃಷ್ಟ ಬರಲಿದೆ. ವರ್ಷಗಳಿಂದ ಕಷ್ಟಪಟ್ಟವರು, ಸಾಲದಲ್ಲಿ ಸಿಲುಕಿದವರು, ಅವಕಾಶಕ್ಕಾಗಿ ಕಾಯುತ್ತಿದ್ದವರಿಗೆ ಈ ದಿನದಂದು ಶುಭ ಫಲಗಳು ಆರಂಭವಾಗುತ್ತದೆ. ಆ 5 ಅದೃಷ್ಟ ರಾಶಿಗಳು ಯಾವುವು ಅಂದರೆ, ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ರಾಜಾಧಿಕಾರದ ಯೋಗ ಶುರುವಾಗುತ್ತದೆ. ಈ ಹುಣ್ಣಿಮೆಯ ಪ್ರಭಾವದಿಂದ ಅತ್ಯಂತ ಯೋಗ ಶುರುವಾಗಿದೆ. ಮೇಷರಾಶಿಯವರಿಗೆ ಇವತ್ತು ಬನದ ಹುಣ್ಣಿಮೆ ರಾಜಯೋಗದ ಬಾಗಿಲು ತೆರೆದ ದಿನ. ಚಂದ್ರನ ಗಜಕೇಶರಿ ಯೋಗ ಮತ್ತು ಗುರುನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆರಂಭವಾಗುತ್ತದೆ. ಉದ್ಯೋಗದಲ್ಲಿ ಪ್ರೋತ್ಸಾಹ, ವರ್ಗಾವಣೆ ಅಥವಾ ಹುದ್ದೆ ಏರಿಕೆ, ಸರ್ಕಾರಿ ಕೆಲಸ, ರಾಜಕೀಯ, ಪೊಲೀಸ್, ಡಿಫೆನ್ಸ್ ಕ್ಷೇತ್ರದವರಿಗೆ ಅದೃಷ್ಟ. ನಿಂತು ಹೋಗಿದ್ದ ಹಣ ಕೈಗೆ ಬರುವ ಸೂಚನೆ. ಹೊಸ ಮನೆ, ವಾಹನ, ಭೂಮಿ ಖರೀದಿಗೆ ಯೋಗ ಶುರುವಾಗುತ್ತದೆ. ಇಷ್ಟು ದಿನ ನಿಮ್ಮ ಮೇಲೆ ಬಂದಿದ್ದ ಅಪವಾದಗಳು ದೂರವಾಗುತ್ತವೆ. ಶತ್ರುಗಳೇ ನಿಮ್ಮ ಬೆಂಬಲಿಗರಾಗಿರುತ್ತಾರೆ. ಅಷ್ಟೊಂದು ಅದೃಷ್ಟ ಈ ಹುಣ್ಣಿಮೆ ನಿಮಗೆ ತಂದುಕೊಡಲಿದೆ. ಮತ್ತು ಇವತ್ತು ಮಾಡಿದ ಒಂದು ಸಣ್ಣ ನಿರ್ಧಾರ ಮುಂದಿನ 6 ವರ್ಷ ನಿಮ್ಮ ಜೀವನವನ್ನು ರಾಜನಂತೆ ಮಾಡುತ್ತದೆ. ಹಾಗೂ ಎರಡನೇದಾಗಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ಭಯಂಕರ ಅದೃಷ್ಟದ ತಿರುವು ಸಿಗುತ್ತದೆ. ಚಂದ್ರನ ಸ್ವರಾಶಿಯಾಗಿರುವುದರಿಂದ ಕರ್ಕಾಟಕ ರಾಶಿಯವರಿಗೆ ಈ ಹುಣ್ಣಿಮೆ ಅದೃಷ್ಟದ ಶಿಖರ. ಜೀವನದಲ್ಲಿ ಮೊದಲ ಬಾರಿಗೆ ನಿಮ್ಮ ಕಷ್ಟಗಳಿಗೆ ಪೂರ್ಣ ವಿರಾಮ ಬೀಳುತ್ತದೆ. ಅಂದರೆ ಆಕಸ್ಮಿಕ ಹಣ ಲಾಭ, ಕುಟುಂಬದಲ್ಲಿ ಸಂತೋಷದ ಸುದ್ದಿ, ವಿವಾಹ ಯೋಗ, ಸಂತಾನ ಭಾಗ್ಯ, ಉದ್ಯೋಗದಲ್ಲಿ ಶಾಶ್ವತತೆ ಇರುತ್ತದೆ. ಮಾನಸಿಕ ಒತ್ತಡ, ನಿದ್ರಾಹೀನತೆ, ಭಯ ಎಲ್ಲವೂ ಮಾಯವಾಗುತ್ತದೆ. ದೇವರ ಕೃಪೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ಬೀಳುತ್ತದೆ. ಇದರಿಂದ ನಿಮ್ಮ ಅದೃಷ್ಟ ಹೆಚ್ಚಾಗಿರುತ್ತದೆ. ಈ ದಿನದ ನಂತರ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಮತ್ತು ಮೂರನೇದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಬನದ ಹುಣ್ಣಿಮೆಯ ಪ್ರಭಾವದಿಂದ ರಾಜಸ, ಗೌರವ ಮತ್ತು ಅಧಿಕಾರ ಸಿಗುವಂಥ ಭಾಗ್ಯ ಒಲಿದು ಬರಲಿದೆ. ಸಿಂಹರಾಶಿಯವರು ಜನ್ಮತಃ ನಾಯಕರು. ಆದರೆ ಇಷ್ಟು ದಿನ ನಿಮ್ಮ ಶಕ್ತಿ ಸರಿಯಾಗಿ ಹೊರಬರುವುದಿಲ್ಲ. ಬನದ ಹುಣ್ಣಿಮೆ ದಿನದಿಂದ ನಿಮ್ಮ ರಾಜಸ ಗುಣ ಸಂಪೂರ್ಣವಾಗಿ ಜಾಗೃತವಾಗುತ್ತದೆ. ದೊಡ್ಡ ಅಧಿಕಾರಿಗಳ ಬೆಂಬಲ, ಉದ್ಯಮದಲ್ಲಿ ಭಾರೀ ಲಾಭ, ರಾಜಕೀಯ ಅಥವಾ ಸಂಘಟನೆಗಳಲ್ಲಿ ಸ್ಥಾನಮಾನ ಸಿಗುವಂಥ ಭಾಗ್ಯ ಕೂಡ ಒಲಿದು ಬರಲಿದೆ. ಕೋರ್ಟ್ ಕೇಸ್ ವಿವಾದಗಳಲ್ಲಿ ಜಯವು ಖಂಡಿತವಾಗಿ ಸಿಗುತ್ತದೆ. ಹಣ ಮಾತ್ರವಲ್ಲ, ಹೆಸರು, ಕೀರ್ತಿ, ಪ್ರಭಾವ ಎಲ್ಲವೂ ಒಟ್ಟಿಗೆ ಬರುತ್ತದೆ. ನೀವು ಮಾತನಾಡಿದರೆ ಜನ ಕೇಳುತ್ತಾರೆ. ನಿಮ್ಮ ಒಂದೇ ಒಂದು ನಿರ್ಧಾರ ಇತರರ ಭವಿಷ್ಯವನ್ನೇ ಬದಲಾಯಿಸುವಷ್ಟು ಶಕ್ತಿ ಈ ದಿನದಿಂದ ನಿಮಗೆ ಸಿಗುತ್ತದೆ. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ. ಮತ್ತು ನಾಲ್ಕನೇದಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ಬನದ ಹುಣ್ಣಿಮೆಯ ಪ್ರಭಾವದಿಂದ ಧನರಾಜಯೋಗ ಮತ್ತು ಸೌಭಾಗ್ಯ ಯೋಗ ಕೂಡಿ ಬರಲಿದೆ. ತುಲಾರಾಶಿಯವರಿಗೆ ಶುಕ್ರ ಗ್ರಹದ ಸಂಪೂರ್ಣ ಅನುಗ್ರಹ ಈ ಬನದ ಹುಣ್ಣಿಮೆ ದಿನ ಸಿಗುತ್ತದೆ. ಇದು ಧನರಾಜಯೋಗದ ಸ್ಪಷ್ಟ ಸೂಚನೆ. ವ್ಯವಹಾರದಲ್ಲಿ ಅಚ್ಚರಿಯ ಲಾಭ,
ಸಾಲ ಮುಕ್ತ ಜೀವನ, ಜೀವನ ಸಂಗಾತಿಯಿಂದ ಬೆಂಬಲ ಸಿಗುತ್ತದೆ, ಐಷಾರಾಮಿ ಜೀವನದ ಆರಂಭವಾಗುತ್ತದೆ. ಹಣ ಉಳಿಯದ ಸಮಸ್ಯೆ ಇನ್ನು ಮುಂದೆ ಇರುವುದಿಲ್ಲ. ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತದೆ. ಹಣದ ಸಮಸ್ಯೆ ಇನ್ನು ಮುಂದೆ ಅಷ್ಟೊಂದು ಇರುವುದಿಲ್ಲ. ಮನೆಗೆ ಲಕ್ಷ್ಮಿ ಪ್ರವೇಶ ಮಾಡುವ ಕಾಲ ಇದು. ಇವತ್ತು ಮಾಡಿದ ಪೂಜೆ ಅಥವಾ ದಾನ ನಿಮಗೆ ವರ್ಷಗಳ ಕಾಲ ಫಲ ನೀಡುತ್ತದೆ. ಅಷ್ಟೊಂದು ಅದೃಷ್ಟ ತುಲಾರಾಶಿಯವರಿಗೆ ಕೂಡಿ ಬರಲಿದೆ. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಈ ಬನದ ಹುಣ್ಣಿಮೆಯ ಪ್ರಭಾವದಿಂದ ಅಚ್ಚರಿಯ ಲಾಭ ಸಿಗಲಿದೆ. ಹಾಗೂ 5ನೇದಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಬನದ ಹುಣ್ಣಿಮೆಯ ಪ್ರಭಾವದಿಂದ ಶನಿ ಕೃಪೆಯಿಂದ ಶಿಖರ ಏರಿಕೆ ಆಗುತ್ತದೆ. ಶನಿದೇವರ ವಿಶೇಷ ಅನುಗ್ರಹ ಈ ಹುಣ್ಣಿಮೆ ದಿನ ಮಕರ ರಾಶಿಯವರಿಗೆ ದೊರೆಯುತ್ತದೆ. ಇದು ಶ್ರಮಕ್ಕೆ ಸಂಪೂರ್ಣ ಪ್ರತಿಫಲ ಸಿಗುವ ಕಾಲ. ದೀರ್ಘಕಾಲದ ಕಷ್ಟಗಳಿಗೆ ಅಂತ್ಯ ಸಿಗುವ ಸಮಯ. ಸ್ಥಿರ ಆದಾಯದ ಮೂಲಗಳು ನಿಮಗೆ ಸಿಗುತ್ತದೆ. ವಿದೇಶ ಯೋಗ ಕೂಡಿ ಬರುತ್ತದೆ. ಅಂದರೆ ವಿದೇಶ ಪ್ರಯಾಣ ಮಾಡುವಾಗ ನಿಮಗೆ ಅದೃಷ್ಟ ಒಲಿದು ಬರಲಿದೆ. ಸಮಾಜದಲ್ಲಿ ದೊಡ್ಡ ಗೌರವ, ಪ್ರತಿಷ್ಠೆ, ಪ್ರಗತಿ ಹೆಚ್ಚಾಗಲಿದೆ. ಇಷ್ಟು ದಿನ ನಿಮ್ಮನ್ನು ನಿರ್ಲಕ್ಷಿಸಿದವರೇ ಇನ್ನು ಮುಂದೆ ನಿಮ್ಮ ಸಹಾಯ ಕೇಳುತ್ತಾರೆ. ಶನಿದೇವರು ನಿಮ್ಮ ಕೈ ಹಿಡಿದು ಮೇಲೆತ್ತುವ ಸಮಯ ಇದು. ತಾಳ್ಮೆ ಮತ್ತು ಪರಿಶ್ರಮಕ್ಕೆ ರಾಜಯೋಗ ಸಿಗುತ್ತದೆ. ಮಕರ ರಾಶಿಯವರು ಇನ್ನು ಮುಂದೆ ಕಷ್ಟದ ದಿನಗಳಿಗೆ ಗುಡ್ ಬೈ ಹೇಳಿ ಸಂತೋಷದ ದಿನಗಳನ್ನು ಬರಮಾಡಿಕೊಳ್ಳುವ ಸಮಯ. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ತುಂಬ ಅದೃಷ್ಟ ಒಲಿದು ಬರಲಿದೆ. ಬನದ ಹುಣ್ಣಿಮೆ ದಿನ ಮಾಡಬೇಕಾದ ಸಣ್ಣ ಉಪಾಯ. ಈ 5 ರಾಶಿಯವರು ಇವತ್ತು ಸಂಜೆ ಬಿಳಿ ಹೂವುಗಳನ್ನು ಚಂದ್ರನಿಗೆ ಅರ್ಪಿಸಿ ತುಪ್ಪದ ದೀಪ ಹಚ್ಚಿ ನಂತರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರ 11 ಬಾರಿ ಜಪಿಸಿ. ಇದರಿಂದ ರಾಜಯೋಗದ ಫಲ ದ್ವಿಗುಣವಾಗುತ್ತದೆ. ಜನವರಿ 3 ಬನದ ಹುಣ್ಣಿಮೆ ಈ 5 ರಾಶಿಯವರಿಗೆ ಜೀವನವೇ ಬದಲಾಯಿಸುವ ದಿನ. ಹಣ, ಅಧಿಕಾರ, ಗೌರವ, ಸಂತೋಷ ಎಲ್ಲವೂ ಒಂದೊಂದಾಗಿ ನಿಮ್ಮ ಕಡೆ ಬರುತ್ತವೆ. ಈ ದಿನವನ್ನು ನಿರ್ಲಕ್ಷ್ಯ ಮಾಡದೆ ಭಕ್ತಿಯಿಂದ ಆಚರಿಸಿದರೆ ಮುಂದಿನ ವರ್ಷಗಳು ರಾಜನಂತೆ ಜೀವನ ನಡೆಸುವಿರಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಶಾಸ್ತ್ರದ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.